ಚಿಕನ್ ಗ್ರೀನ್ ಮಸಾಲಾ ಫ್ರೈಗೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, 1 ಇಕ್ಕಳು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು, ಮತ್ತು ಹಸಿಮೆಣಸು ಒಂದು 10ರಿಂದ 12, ಆನಂತರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ನಾವು ಯೋಗಟ್ ಹಾಕೊಳ್ಳುವ. ಯೋಗಟ್ ಇಲ್ಲಿ ಕತ್ತರಲ್ಲಿ ಈ ಥರ ಗಟ್ಟಿಯಾಗಿ ಸಿಗುತ್ತೆ. ಅದೊಂದೆರಡು ಈ ಥರ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಯೋಗಟ್ ಹಾಕಿದಷ್ಟು ಟೇಸ್ಟ್ ಆಗುತ್ತೆ. ಆನಂತರ ಜೀರಾ ಪೌಡರ್ ಒಂದು ಸಣ್ಣ ಟೀ ಸ್ಪೂನಲ್ಲಿ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಆನಂತರ ಹಳದಿ ಪೌಡರ್ ಒಂದು 1/4 ಟೀ ಸ್ಪೂನ್ ಸಾಕು. ಆನಂತರ ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೇಕಾದರೂ ಕೂಡ ಟೇಸ್ಟ್ ನೋಡಿ ಹಾಕೊಳ್ಬೋದು. ಇದಕ್ಕೆ ಇವಾಗ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಒಂದು 1 ಅವರ್ ಮ್ಯಾರಿನೇಟ್ ಮಾಡಿಟ್ಕೊಂಡು ಮತ್ತೆ ಫ್ರೈ ಮಾಡಬೇಕು. ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಕೂಡ ಇದು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೊಂದು 1 ಅವರ್ ಇಲ್ಲಾಂದರೆ 2 ಅವರ್ಸ್ ಕೂಡ ಇಟ್ಟರು ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದಕ್ಕೆ ತುಂಬ ಮೊಸರು ಹಾಕಿರೋದ್ರಿಂದ ಹುಳಿ ಏನು ಬೇಡ. ಮೊಸರು ನಾನು ಹೆಚ್ಚಾಗಿ ಹಾಕಿದ್ದೀನಿ, ಹಾಗಾಗಿ ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಗ್ರೀನ್ ಚಿಕನ್ ಮಸಾಲ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಹಾಕ್ತಾ ಇದ್ದಾಗೆ ಚಿಕನ್ ನಾವು ಮ್ಯಾರಿನೇಟ್ ಮಾಡಿದ್ದ ಚಿಕನ್ನ ಫ್ರೈ ಮಾಡ್ಕೊಳ್ಳೋದು. ಇವಾಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ. ಅದನ್ನು ಉಲ್ಟಾ ಮಾಡಿ ಹಾಕಿದ್ರೆ ಆಯ್ತು. ಮತ್ತು ಮ್ಯಾರಿನೇಟ್ ಮಾಡಿ ಒಂದು 2 ಅವರ್ಸ್ ಇಡಬೇಕು. 2 ಅವರ್ಸ್ ಇಟ್ಟಾಗ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಮತ್ತು ಹೀಗೆ ಫ್ರೈ ಮಾಡಿದಾಗ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ ಬ್ಯಾಕ್ ಸೈಡಲ್ಲಿ. ಫೈನಲಿ ಚಿಕನ್ ಗ್ರೀನ್ ಮಸಾಲ ಫ್ರೈ ರೆಡಿ ಆಗಿದೆ. ನೋಡ್ಬೋದು ಇಷ್ಟು ಟೇಸ್ಟ್ ಆಗಿ ಕ್ರಿಸ್ಪಿ ಆಗಿದೆ ಅಂತೇಳಿ. ತಿನ್ಲಿಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.